ಇಂಧನ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಯತೀಂದ್ರ ಅವರ ನಡೆಗೆ ಬೇಸತ್ತು ಹೋಗಿದ್ದಾರೆ ಸಚಿವ ಕೆಜೆ ಜಾರ್ಜ್. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಆರೋಪ ಕೇಳಿ ಬರ್ತಿದೆ. ಯತೀಂದ್ರ ನಡೆಗೆ ಬೇಸತ್ತು ಹೋಗಿದ್ದಾರೆ ಸಚಿವ ಕೆಜೆ ಜಾರ್ಜ್. ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದ ಜಾರ್ಜ್, ಸಿಎಂಗೆ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದ ಸಚಿವ ಜಾರ್ಜ್ ವಿಶ್ವಾಸಕ್ಕೆ ಪಡೆಯದೆ ಅಧಿಕಾರಿಗಳ ವರ್ಗ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ ಕೆಜೆ ಜಾರ್ಜ್. ಯತೀಂದ್ರ ಹಸ್ತಕ್ಷೇಪಕ್ಕೆ ಕೆಜೆ ಜಾರ್ಜ್ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಸಿಎಂ ನಿವಾಸಕ್ಕೂ ತೆರಳಿ ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಈಗ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಇನ್ವಾಲ್ವ್ಮೆಂಟ್ ಯಾಕೆ ಅನ್ನೋದಾಗಿ. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಇದೇನು ಮೊದಲ ಬಾರಿಯಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರ ನಡೆ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ಕೂಡ ಸಿದ್ದರಾಮಯ್ಯರ ಬದಲಾವಣೆ ಆಗಬೇಕು ಅನ್ನುವಂತ ವಿಚಾರದ ಸಂಬಂಧ ಸ್ಫೋಟಕ ಬಾಂಬ್ ಸಿಡಿಸಿದ್ರು ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಮುಂದಿನ ದಿನದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾದರಿಯಾಗಿರ್ತಾರೆ, ಅವರೇ ನಮಗೆ ಆ ನೈತಿಕತೆ ಸಿದ್ಧಾಂತವನ್ನ ಹೊಂದಿರುವ ನಾಯಕ ಅನ್ನೋದಾಗಿ ರಾಜ್ಯದಲ್ಲಿ ಕುರ್ಚಿ ಕಾದಾಟಕ್ಕೆ ಒಂದಷ್ಟು ಬಿಸಿ ಮುಟ್ಸೋ ಕೆಲಸ ಮಾಡಿದ್ರು, ಶಾಕ್ ಕೊಟ್ಟಿದ್ರು. ಈಗ ಅವರ ಆಟ ಮುಂದುವರೆದಂತೆ ಕಾಣಿಸ್ತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವರ ತಂದೆ ಮುಖ್ಯಮಂತ್ರಿ ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯನವರು ಎಲ್ಲ ನಾನು ಆಡಿದ್ದೆ ಆಟ ಅನ್ನುವಂತ ತಲೆ ಮೇಲೆ ಹತ್ತಿದ್ಯಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲೂ ಕೂಡ ಕೆಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಜಾರ್ಜ್ ಅವ್ರಿಗೂ ವಿಚಾರವೂ ಕೂಡ ಗೊತ್ತಾಗದಂತೆ. ಹೀಗಾಗಿ ಜಾರ್ಜ್ ಅವರು ಕೂಡ ರಾಜೀನಾಮೆಗೆ ಮುಂದಾಗಿದ್ರಂತೆ. ಬೇಸತ್ತು ಸಿಎಂಗೆ ರಾಜೀನಾಮೆ ಪತ್ರವನ್ನ ಜಾರ್ಜ್ ನೀಡಿದ್ರಂತೆ. ಸಚಿವನಾಗಿ ನನ್ನ ಮಾತಿಗೆ ಬೆಲೆ ಇಲ್ಲದೆ ಇರುವಾಗ ಯಾಕಿರ್ಲಿ, ನಾನು ಈ ಸರ್ಕಾರದಲ್ಲಿ ನಾನ್ಯಾಕೆ ಇರಬೇಕು ಅಂತ ಪ್ರಶ್ನೆ ಮಾಡಿದಾರಂತೆ ಜಾರ್ಜ್. ನಾನು ನಿಮ್ ಜೊತೆ ಇರ್ತೀನಿ, ಆದ್ರೆ ಸರ್ಕಾರದಲ್ಲಿ ಇರೋದಿಲ್ಲ ನಾನು. ಘಟನೆಯಿಂದ ಇನ್ನೊಂದು ಸಂಪುಟಕ್ಕೂ ಕೂಡ ಬಂದಿರಲಿಲ್ಲ, ಗೈರಾಗಿದ್ರು ಜಾರ್ಜ್. ಈ ಘಟನೆಯ ಬೆನ್ನಲ್ಲೇ ದೌಡಾಯಿಸಿದ ಸಿಎಂ ಆಪ್ತರು, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೂಲಕ ಸಮಾಧಾನ ಕೂಡ ಮಾಡಲಾಗಿದೆ. ಜಾರ್ಜ್ ಮನವೊಲಿಸಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ. ಜಾರ್ಜ್ ಸಂಧಾನ ನಡೆಸಿದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅನ್ನೋದಾಗ ಗೊತ್ತಾಗ್ತಾ ಇದೆ ನೋಡಿ. ಎಂತೆಂತ ಹುಚ್ಚಾಟ, ಅಧಿಕಾರ ಅನ್ನೋ ತಲೆಗೇರ್ಬಿಟ್ರೆ ಏನು ಬೇಕಾದ್ರೂ ಮಾಡಬಹುದು, ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ ಅಂತ. ಅಧಿಕಾರ ಅನ್ನೋದು ಸರ್ವಾಧಿಕಾರದ ಧೋರಣೆಯನ್ನ ತೋರೋದಕ್ಕಿರೋದಲ್ಲ. ಅವರ ತಂದೆ ಮುಖ್ಯಮಂತ್ರಿ ಆದ್ರೂ ಆಗಿರ್ಲಿ, ಅಥವಾ ಪ್ರಧಾನಿ ಆದ್ರೂ ಆಗಿರ್ಲಿ, ಇಲ್ಲ ರಾಷ್ಟ್ರಪತಿ ಆದ್ರೂ ಆಗಿರ್ಲಿ, ಬಟ್ ಇನ್ವಾಲ್ವ್ಮೆಂಟ್ ತಗೊಳ್ಳೋದಿದೆಯಲ್ಲ ಅದು ತಪ್ಪು ಅನ್ನೋದು ಗೊತ್ತಾಗಬೇಕು. ಸಚಿವನಾಗಿ ಇನ್ನು ಬೆಲೆ ಇಲ್ಲದೆ ಹೋದಾಗ ನನಗೆ ಯಾಕೆ ಬೇಕು ಈ ಕೆಲಸ ಅನ್ನೋದಾಗಿ ಬೇಸರ ಆಗಿದೆಯಂತೆ. ಬರೀ ಇಷ್ಟೇ ಅಲ್ಲ, ಇದು ಈಗಾಗಲೇ ವಿಧಾನಸೌಧದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಚರ್ಚೆ ಗ್ರಾಸವಾಗ್ತಾ ಇದೆ. ಪ್ರತಿಪಕ್ಷದವ್ರಿಗೂ ಕೂಡ ಇದೊಂದು ರೀತಿ ಅಸ್ತ್ರ. ಎಲ್ಲರೂ ಕೂಡ ನಗೆಪಾಟಲಿಗೆ ಕಾರಣವಾಗ್ತಾ ಇದೆ. ಸರ್ಕಾರದಲ್ಲಿ ಆಗಾಗ ಈ ರೀತಿಯಾದಂಥ ಬಿರುಕುಗಳು, ಭಿನ್ನಾಭಿಪ್ರಾಯಗಳಿಗೆ. ಅದೇನೇ ಇರಲಿ, ಜಾರ್ಜ್ ಅವರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಅಂತ ಹೇಳಿದ್ರೆ ಆ ಟಾರ್ಚರ್ ಹೇಗಿರಬಹುದು ಅಥವಾ ಅಟ್ಟಹಾಸ ಹೇಗಿರಬಹುದು ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಕಾರಣವಾಗ್ತಿದೆ. ಚರ್ಚೆ ಮಾಡಿ ನೀವು ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಒಂದೇ ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು, ಅದು ಫಸ್ಟ್ ಹೇಳಿ ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಕೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ಟಿವಿಯಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ. ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ತರ ಮಾಡ್ತಿದ್ದಾರೆ.
ದಯವಿಟ್ಟು ಒಂದು ಮಾತು ಕೇಳಿದನ್ನ ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ, ಈಗ ಸಭೆ ಮುಂದಿಡಲಾಗುವ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಅಂದ್ರೆ ಚರ್ಚೆ ಆಗ್ತಾ ಇತ್ತು. ಸುನಿಲ್ ಕುಮಾರ್ ಹಾಗೆ ಜಾರ್ಜ್ ಅವರು ಕೂಡ ಹೇಳ್ತಾ ಇದ್ರು ನಾನೇನು ಹೇಳಿಕೆ ಕೊಟ್ಟಿಲ್ಲ ಅಂತ. ಬಟ್ ಯಾರು ಕೂಡ ಹೇಳಿಕೆ ಕೊಡೋದಿಲ್ಲ, ಸರ್ಕಾರದಲ್ಲಿ ಮುಂದುವರಿತೀನಿ, ಬಟ್ ಆ ಇಲಾಖೆಯಲ್ಲಿ ಇರೋದಕ್ಕಾಗೋದಿಲ್ಲ ಅಂತ. ಕೆಲವೊಂದಷ್ಟು ಸರ್ವಾಧಿಕಾರದ ಧೋರಣೆ ಇದೆಯಲ್ಲ, ನಮ್ಗೆ ಯಾರೋ ಒಬ್ರು ಸಪೋರ್ಟಿವ್ ಆಗಿದ್ದಾರೆ ಅಥವಾ ಅಧಿಕಾರದಲ್ಲಿ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಬೇರೆ ಬೇರೆ ಇಲಾಖೆಗೆ ಮೂಗ್ ತೂರಿಸೋದು ಅಥವಾ ನಾನು ಆಡಿದ್ದೇ ಆಟ ಅನ್ನುವಂತ ರೀತಿಯಲ್ಲಿ ಕೆಲವೊಂದಷ್ಟು ಬಹಿರಂಗ ಹೇಳಿಕೆ ಕೊಡೋದು. ಅಂದ್ರೆ ಸಚಿವ ಸಂಪುಟ ಅಲ್ಲಿರುವಂತ ಕೆಲ ಸಚಿವರಿಗೆ ಅದನ್ನ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗದೆಯೂ ಇರಬಹುದು, ಅಥವಾ ಸ್ವಪಕ್ಷದಲ್ಲಿ ಆಗಾಗ ಈ ರೀತಿಯಾದಂತಹ ವೈರುಧ್ಯದ ಹೇಳಿಕೆಗಳಿದೆಯಲ್ಲ, ಅದು ಕೂಡ ಸರ್ಕಾರಕ್ಕೆ ಮುಜುಗರವನ್ನ ತಂದೊಡ್ಡತ್ತೆ. ಇವತ್ತಲ್ಲ ನಾಳೆ ಸುಮ್ಮನೆ ಮಾಧ್ಯಮದವರು ಕೂಡ ವರದಿ ಮಾಡೋದಿಲ್ಲ, ಮೂಲಗಳು ಸಿಕ್ಕಿರ್ತವೆ. ಹಾಗಾಗಿ ರಾಜೀನಾಮೆ ಕೊಡೋದಕ್ಕೂ ಮುಂದಾಗಿದ್ರ ಅಥವಾ ಕಾವೇರಿ ನಿವಾಸಕ್ಕೆ ಜಾರ್ಜ್ ಅವರು ಹೋಗಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ಗುರುತಿಸಿಕೊಂಡಿರುವಂತಹ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಇದಕ್ಕೆಲ್ಲ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗತ್ತೆ.